ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ ವಿಡಿಯೋಲಿ ಇಫ್ ಎಲ್ಸ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಥಿಯರಿನ ತಿಳ್ಕೊಂಡ್ವಿ, ಹೇಗೆ ಅದರ ಸಿಂಟ್ಯಾಕ್ಸ್ ಇರುತ್ತೆ ಅಂತ ತಿಳ್ಕೊಂಡು ಬಂದಿದ್ದೀವಿ. ಇವತ್ತಿನ ಈ ವಿಡಿಯೋಲಿ ನಾವು ಅದರದ್ದು ಒಂದು ಎಕ್ಸಿಕ್ಯೂಷನ್ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಸೇಮ್ ನಾನು ಒಂದು ಪೈಥನ್ ನೋಟ್ಬುಕ್ ಅಂದರೆ ಒಂದು ಜುಪಿಟರ್ ನೋಟ್ಬುಕ್ನ ತಗೊಂಡಿದ್ದೀನಿ. ಇದರಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಸ್ಟೇಟ್ಮೆಂಟ್ಸ್ನ ಬರೆದು ನಾವು ತಿಳ್ಕೊಳ್ಳೋಣ. ಫಸ್ಟ್ ಏನಪ್ಪಾ ಅಂದರೆ ನಾವು equality of two numbers na check ಮಾಡೋಣ, whether two numbers are equal or not ಅನ್ನೋದನ್ನ ತಿಳ್ಕೊಳ್ಳೋಣ. ಅಂದ್ರೆ ಈ ಟೂ ನಂಬರ್ಸ್ ಈಕ್ವಲ್ ಆರ್ ನಾಟ್ ಅಂತ ತಿಳ್ಕೊಳ್ಳೋಕೆ ನಮಗೆ ಟೂ ನಂಬರ್ಸ್ ಅಂತೂ ಬೇಕೇ ಬೇಕು. ಅದೇ ನಮ್ಮ ಬೇಸಿಕ್ ನೆಸೆಸಿಟಿ ಅಲ್ವಾ. ಎ ಇಸ್ ಈಕ್ವಲ್ಸ್ ಟು ನಾನು ಒಂದು ನಂಬರ್ನ ಸ್ಟೋರ್ ಮಾಡ್ತಾ ಇದೀನಿ, ಬಿ ಇಸ್ ಈಕ್ವಲ್ಸ್ ಟು ಇನ್ನೊಂದು ಒಂದು ನಂಬರ್ನ ಸ್ಟೋರ್ ಮಾಡಿದ್ರೆ ಎರಡು ವೇರಿಯೇಬಲ್ ನ ಡಿಫೈನ್ ಮಾಡಿದ್ವಿ, ಎರಡಲ್ಲೂ ಎರಡು ವ್ಯಾಲ್ಯೂನ ಸ್ಟೋರ್ ಮಾಡಿದ್ವಿ. ನನಗೆ ಆ ಎರಡು ವೇರಿಯೇಬಲ್ ಅಲ್ಲಿ ಇರೋ ಒಂದು ವ್ಯಾಲ್ಯೂ ಟ್ರೂನಾ ಫಾಲ್ಸಾ ಅಂತ ನನಗೆ ಗೊತ್ತಾಗ್ಬೇಕು. ಅಂದ್ರೆ ಈಕ್ವಲ್ ಆ ಎರಡು ವೇರಿಯೇಬಲ್ ಅಲ್ಲಿರೋ ಒಂದು ವ್ಯಾಲ್ಯೂ ಈಕ್ವಲ್ ಇಲ್ವಾ ಅಂದ್ರೆ ಆ ಒಂದು ಈಕ್ವಾಲಿಟಿ ಅನ್ನೋ ಒಂದು ಕಂಡೀಷನ್ ಟ್ರೂನಾ ಫಾಲ್ಸಾ ಅಂತ ತಿಳ್ಕೊಳ್ಬೇಕು. ಹೇಗೆ ಅಂದ್ರೆ ಮತ್ತೆ ಇಫ್ ಇಂದ ಸ್ಟಾರ್ಟ್ ಆಗುತ್ತೆ. ನಾವು ಇಫ್ ಆದ್ಮೇಲೆ ಒಂದು ಕಂಡೀಷನ್ ನ ಬರೀಬೇಕು. ಹೇಗೆ ಈಕ್ವಲ್ ಆಫ್ ಟೂ ನಂಬರ್ಸ್ ನ ಚೆಕ್ ಮಾಡ್ತೀವಿ? ಈಕ್ವಲ್ ಟು ಆಪರೇಟರ್ ಇದೆ ಅಲ್ವಾ, ಡಬಲ್ ಈಕ್ವಲ್ ಟು. ಇಫ್ ಎ ಈಕ್ವಲ್ ಟು ಬಿ ಅಂದ್ರೆ ನನಗೆ ಈ ಒಂದು ಕಂಡೀಷನ್ ಟ್ರೂ ಆದ್ರೆ ನಾನು ಏನು ಮಾಡ್ತೀನಿ, ಒಂದನ್ನ ಪ್ರಿಂಟ್ ಮಾಡ್ತೀನಿ. ಏನಪ್ಪ ಪ್ರಿಂಟ್ ಮಾಡ್ತಾ ಇದೀನಿ ಅಂತ ಅಂದ್ರೆ ಬೋತ್ ದ ನಂಬರ್ಸ್ ಆರ್ ಈಕ್ವಲ್ ಅಂತ. ಏನನ್ನ ಟ್ರೂ ಮಾಡ್ತೀನಿ, ಎ ಈಕ್ವಲ್ ಟು ಬಿ ಅನ್ನೋದನ್ನ ಪ್ರಿಂಟ್ ಮಾಡೋಣ. ಎ ಅಥವಾ ಸಿಂಪಲ್ ಒಂದು ಸ್ಟೇಟ್ಮೆಂಟ್ ಈಕ್ವಲ್. ಏನ್ ಮಾಡೋದು ಇವಾಗ? ಎ ಈಕ್ವಲ್ ಟು ಬಿ ಅಂದ್ರೆ ನಾನು ಈ ಒಂದು ಕಂಡೀಷನ್ ಟ್ರೂ ಆದ್ರೆ ಬಂದು ನಾವು ಈ ಒಂದು ಬಾಡಿನ ಎಕ್ಸಿಕ್ಯೂಟ್ ಮಾಡ್ತೀವಿ. ಅದೇ ಈ ಇಫ್ ಇಟ್ ಇಸ್ ನಾಟ್ ಈಕ್ವಲ್ ಟು ಬಿ ಅಂದ್ರೆ ಈ ಒಂದು ಕಂಡೀಷನ್ ಏನು ಬರ್ತೀನಿ ಅದು ಈಕ್ವಲ್ ಇಲ್ಲ, ಫಾಲ್ಸ್ ಆಯ್ತು ಅಂತಂದ್ರೆ ಏನ್ ಮಾಡ್ತೀವಿ, ಎಲ್ಸ್ ಅನ್ನೋ ಒಂದು ಬಾಡಿನ ಎಕ್ಸಿಕ್ಯೂಟ್ ಮಾಡ್ತೀನಿ. ಪ್ರಿಂಟ್ ನಾಟ್ ಈಕ್ವಲ್. ಓಕೆ, ಈಕ್ವಲ್ ಅಂತ ಬಂತು. ಯಾಕೆ? ಎ ಅಲ್ಲಿ ನಾವು ಏನು ಸ್ಟೋರ್ ಮಾಡಿದ್ವಿ, 10 ಸ್ಟೋರ್ ಮಾಡಿದ್ವಿ. ಈಕ್ವಲ್ ಟು 10 ಅಂದ್ರೆ ಎರಡು ನಂಬರು ಈಕ್ವಲ್ ಇದೆ. ಅದಕ್ಕೆ ನನಗೆ ಈ ಒಂದು ಕಂಡೀಷನ್ ಟ್ರೂ ಆಗಿರೋದ್ರಿಂದ ಈ ಇಫ್ ಅಲ್ಲಿರೋ ಒಂದು ಬಾಡಿ ಬಂದು ಎಕ್ಸಿಕ್ಯೂಟ್ ಆಗ್ತದೆ. ಇಲ್ಲಿ ನಂಬರ್ನ ಚೇಂಜ್ ಮಾಡೋಣ, 5 ಇಡೋಣ. ಆವಾಗ ಏನಾಗತ್ತೆ, ಎ ಅಲ್ಲಿ 10 ಇದೆ, ಬಿ ಅಲ್ಲಿ 5 ಇದೆ. ಎ 10 ಇಸ್ ನಾಟ್ ಈಕ್ವಲ್ ಟು ಬಿ, ಅದು ನಮ್ಗೆ ಎವಿಡೆಂಟ್ ಆಗಿ ಗೊತ್ತಾಗ್ತದೆ, 5 ಈಕ್ವಲ್ ಅಲ್ಲ. ಆಗ ನಮಗೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಎಲ್ಸ್ ಅಲ್ಲಿ ಏನಿದೆ ಅದು ಪ್ರಿಂಟ್ ಆಗ್ಬೇಕು. ನೋಡಿ, ಪ್ರಿಂಟ್ ಆಯ್ತು. ಯಾಕೆ ಅಂದ್ರೆ ಈ ಒಂದು ಕಂಡೀಷನ್ ಫಾಲ್ಸ್ ಆಗ್ತದೆ. ಈ ಒಂದು ಕಂಡೀಷನ್ ಫಾಲ್ಸ್ ಆಗ್ತಿರೋದ್ರಿಂದ ಈ ಒಂದು ಕರ್ಸರ್ ಇಲ್ಲಿಗೆ ಬರ್ತದೆ, ಇಂಟರ್ಪ್ರಿಟರ್ ಇಲ್ಲಿಗೆ ಬಂದು ಎಲ್ಸ್ ಅಲ್ಲಿರೋ ಒಂದು ಬಾಡಿನ ನಮಗೆ ಕೊಡ್ತದೆ. ಇನ್ನು ಒಂದು ಹೀಗೆ ಸಾಕಷ್ಟು ಎಕ್ಸಾಂಪಲ್ಸ್ ಮಾಡ್ಬೋದು. ಈಕ್ವಲ್ ಟು ಅಂತ ಚೆಕ್ ಮಾಡಿದ್ವಿ, ಇಲ್ಲ ನಾವು ಗ್ರೇಟರ್ ದ್ಯಾನ್ ಅಂತ ಚೆಕ್ ಮಾಡ್ಬೋದು, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು. ಈ ರೀತಿ ನಾವು ಎಲ್ಲಾ ಒಂದು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ನ ಯೂಸ್ ಮಾಡಿ ನಾವು ಈ ಒಂದು ಕ್ವಶನ್ ಆರ್ ಈ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಜೊತೆ ಮರ್ಜ್ ಮಾಡಿ ಎಕ್ಸಾಂಪಲ್ಸ್ ನೋಡ್ತಾ ಹೋಗ್ಬೋದು. ಅಂದ್ರೆ ಇವಾಗ ನಾವು ಎ ಈಕ್ವಲ್ ಟು ಬಿ ಅಂತ ಮಾಡಿದ್ವಿ, ಎ ಗ್ರೇಟರ್ ದ್ಯಾನ್ ಬಿ, ಎ ಲೆಸ್ ದ್ಯಾನ್ ಬಿ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ನಾಟ್ ಈಕ್ವಲ್ ಟು. ಹೀಗೆ ಎಲ್ಲಾ ಕಂಡೀಷನಲ್ ಕಂಪ್ಯಾರಿಸನ್ ಆಪರೇಟರ್ಸ್ ನ ಯೂಸ್ ಮಾಡಿ ನಾವು ಈ ಒಂದು ಪ್ರಾಬ್ಲಮ್ ಜೊತೆ ಮರ್ಜ್ ಮಾಡ್ಬೋದು. ಇನ್ನು ಒಂದು ಸಿಂಪಲ್ ಪ್ರಾಬ್ಲಮ್ ಯೂಸ್ ಮಾಡೋಣ. ವೆದರ್ ಅ ನಂಬರ್ ಇಸ್ ಆಡ್ ಆರ್ ಈವನ್ ಅಂತ ಚೆಕ್ ಮಾಡೋಣ. ಏನಪ್ಪ ಕಂಡೀಷನ್ ಅಂದ್ರೆ ಪ್ರತಿ ಒಂದು ನಂಬರು ಕೂಡ ಅದು ನಾನು 2 ಇಂದ ಡಿವೈಡ್ ಮಾಡಿದ್ರೆ ನನಗೆ ಬರುವಂತ ಒಂದು ರಿಮೈಂಡರ್ ಏನಿರುತ್ತೆ ಆ ರಿಮೈಂಡರ್ 0ಗೆ ಈಕ್ವಲ್ ಇರಬೇಕು. ಅದೇ ಅಲ್ವಾ, ಎಲ್ಲಾ ನಂಬರು 0 ಯಾವಾಗ ನಾವು ಈವನ್ ನಂಬರ್ ಅಂತ ಕರಿತೀವಿ, ವೆನ್ ಇಟ್ ಇಸ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 0 ಅಂದ್ರೆ 0 ಮುಖಾಂತರ ಡಿವೈಡ್ ಆದ್ರೆ ನಮ್ಗೆ ರಿಮೈಂಡರ್ 2 ಇಂದ ಡಿವೈಡ್ ಆದ್ರೆ ಒಂದು ನಂಬರು ನಮ್ಗೆ ಕಂಪ್ಲೀಟ್ಲಿ ಡಿವಿಸಿಬಲ್ ಇರಬೇಕು ಅಂದ್ರೆ ರಿಮೈಂಡರ್ ನಮ್ಗೆ 0ನೇ ಬರಬೇಕು.
ಅದಕ್ಕೆ ನಾನು ಯೂಸರ್ಗೆ ಒಂದು ವ್ಯಾಲ್ಯೂ ಕೊಡು ಅಂತ ಕೇಳ್ತೀನಿ. ಇಂಟ್ ಆಫ್ ಇನ್ಪುಟ್ ಆಫ್, ನಾನು ಒಂದು ಕಂಡೀಷನ್ ಬರೀತೀನಿ, ಎಫ್ ಎ ಮಾಡ್ಯುಲಸ್ 2 ಅಂದ್ರೆ ಅದು ಡಿವೈಡ್ ಆದಾಗ, ಮಾಡ್ಯುಲೇಟ್ ಆದಾಗ ರಿಮೈಂಡರ್ ಏನಾದರೂ 0 ಬಂತು ಅಂದ್ರೆ ನಾನು ಒಂದು ಕಂಡೀಷನ್ ಇಡ್ತೀನಿ. ಏನು ಅಂತಂದ್ರೆ ಎಸ್, ಏನು ನಂಬರ್ ಬಂದು ಈವನ್. ಮಾಡ್ಯುಲೇಟ್ ಆಗಿ ನನಗೇನಾದ್ರೂ ರಿಮೈಂಡರ್ ಬಂತು ಅಂತ ಇಟ್ಕೊಡಿ. ಅವಾಗ ನಾನು ಏನಂತ ಬರೀತೀನಿ, ಪ್ರಿಂಟ್ ಆಡ್. ಈಗ ನಾನು ಯೂಸರ್ಗೆ ರನ್ ಮಾಡಿದೆ ಪ್ರೋಗ್ರಾಮು, ಯೂಸರ್ ಹತ್ರ ಒಂದು ನಂಬರ್ ಹೇಳ್ತೀನಿ, 10 ಇಸ್ ಅನ್ ಈವನ್ ನಂಬರ್, ಈವನ್ ಅಂತ ಬರಬೇಕು, ಬಂತು. ಅದೇ ನಾನು ಒಂದು 3 ಅಂತ ಹೇಳ್ತೀನಿ, ಆಡ್ ಆಡ್. ಹೇಗೆ ಅಂದ್ರೆ ಈ ಒಂದು ಎಕ್ಸಾಂಪಲ್ಸ್ ಇಂದ ನಾವು ಇನ್ನೂ ಒಂದು ಎಕ್ಸಾಂಪಲ್ ನ ಚೆಕ್ ಮಾಡ್ಬೋದು. ಈ ಒಂದು ಎಕ್ಸಾಂಪಲ್ ಏನಂತ ತಿಳ್ಕೊಂಡ್ವಿ, ಈ ಕಂಡೀಷನ್ ಟ್ರೂ ಆದ್ರೆ ಇದು ಎಕ್ಸಿಕ್ಯೂಟ್ ಆಗುತ್ತೆ, ಫಾಲ್ಸ್ ಆದ್ರೆ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಐ ಮೀನ್ ಎಲ್ಸ್ ಪಾರ್ಟ್ ಅಲ್ಲಿ ಇದು ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ಇನ್ನೊಂದು ಚಿಕ್ಕ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಪ್ಪಾ ಅದು ಅಂತಂದ್ರೆ ಏಜ್. ಈಗ ಓಟ್ಗೆ ಏಜಿಂಗ್ ಎಷ್ಟಿರ್ಬೇಕಪ್ಪ, 18 ಇಯರ್ಸ್ ಇರಬೇಕು ಅಲ್ವಾ. ಒಂದು ಯೂಸರ್ ಡಿಫೈನ್ಡ್ ವ್ಯಾಲ್ಯೂ ತಗೊಳ್ಳಿ, ಅಂದ್ರೆ ಏಜ್ ಅನ್ನೋದು ಒಂದು ಯೂಸರ್ ಡಿಫೈನ್ಡ್ ವ್ಯಾಲ್ಯೂ ಆಗಿರ್ಬೇಕು. ಇಂಟ್ ಆಫ್ ಇನ್ಪುಟ್ ಆಫ್. ಹೇಗೆ ನಾವು ಬರಿತೀವಿ, ಹೇಗೆ ಚೆಕ್ ಮಾಡ್ಬೋದು ಅಂದ್ರೆ, ಇಫ್ ಏಜ್ is greater than 18, if age is greater than 18, ಏನು ಅವರು ವೋಟ್ ಮಾಡ್ಬೋದು ಅಲ್ಲ, ಎಲಿಜಿಬಲ್ ಟು ವೋಟ್, ಎಲಿಜಿಬಲ್ ಇದ್ದಾರೆ ವೋಟ್ ಮಾಡಕ್ಕೆ ಅಂತ. ಅದೇ ಲೆಸ್ ದನ್ 18 ಆಗಿದ್ರೆ ಏನು ಆಗೋದಿಲ್ಲ, ಎಲಿಜಿಬಲ್ ಇಲ್ಲ. ಪ್ರಿಂಟ್ not eligible to vote, not eligible. ಈಗ ತಗೊಳ್ಳೋಣ, 10 ಹಾಕ್ತೀನಿ, ನಾಟ್ ಎಲಿಜಿಬಲ್ ಬರಬೇಕು. ಅದೇ ನಾವು ಮತ್ತೆ ಹಾಕ್ತೀನಿ 24, ಎಸ್, ಅ ಪರ್ಸನ್ ವಾಸ್ 24 ಏಜ್, ಎಲಿಜಿಬಲ್ ಇದ್ದಾರೆ ವೋಟ್ ಮಾಡಕ್ಕೆ ಅಂತ. ಈ ರೀತಿ ನಮ್ಮ ಇಫ್ ಎಲ್ಸ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ರನ್ ಆಗತ್ತೆ. ಅಂದ್ರೆ ಇಫ್ ಬ್ಲಾಕ್ ಅಲ್ಲಿರೋ ಕಂಡೀಷನ್ ಟ್ರೂ ಆದ್ರೆ, ಇಫ್ ಅಲ್ಲಿರೋ ಒಂದು ಕಂಡೀಷನ್ ಟ್ರೂ ಆದ್ರೆ ಇಫ್ ಬ್ಲಾಕ್ ಅಲ್ಲಿರೋ ಒಂದು ಬಾಡಿ ಎಕ್ಸಿಕ್ಯೂಟ್ ಆಗುತ್ತೆ. ಅದೇ ಇಫ್ ಕಂಡೀಷನ್ ಏನಾದ್ರು ಫಾಲ್ಸ್ ಆಯ್ತು ಅಂದ್ರೆ ನಮ್ಮ ಎಲ್ಸ್ ಅಲ್ಲಿರೋ ಒಂದು ಕಂಡೀಷನ್, ಎಲ್ಸ್ ಅಲ್ಲಿರೋ ಒಂದು ಬಾಡಿ ಅಥವಾ ಎಲ್ಸ್ ಅಲ್ಲಿರೋ ಒಂದು ನಾವೇನು ಎಲ್ಸ್ ಅಲ್ಲಿ ಬರ್ದಿದ್ವಿ, ಪ್ರಿಂಟ್ ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಒಂದಷ್ಟು ಆಪರೇಷನ್ಸ್ ಆಗಿರ್ಬೋದು, ಅವೆಲ್ಲ ಕೂಡ ಒಂದು ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಸಾಕಷ್ಟು ಎಕ್ಸಾಂಪಲ್ಸ್ ಇದೆ, ಬಟ್ ಜಸ್ಟ್ ಬಂದು ಇದು ಏನಪ್ಪಾ ನಾವು ಕಲಿಬೇಕು ಈ ಒಂದು ಎಕ್ಸಾಂಪಲ್ಸ್ ಇಂದ ಅಂತಂದ್ರೆ, ಇಫ್ ಅಲ್ಲಿರೋ ಒಂದು ಕಂಡೀಷನ್ ಏನಾದ್ರು ಟ್ರೂ ಆದ್ರೆ ಇಫ್ ಬಾಡಿ ಎಕ್ಸಿಕ್ಯೂಟ್ ಆಗತ್ತೆ. ಅದೇ ಇಫ್ ಅಲ್ಲಿರೋ ಏನಾದ್ರು ಕಂಡೀಷನ್ ಫಾಲ್ಸ್ ಆಯ್ತು ಅಂತಂದ್ರೆ ಬಂದು ಎಲ್ಸ್ ಪಾರ್ಟ್ ಅಲ್ಲಿರೋ ಒಂದು ಬಾಡಿ ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಇದ್ರಲ್ಲಿ ನಾವು ಒಂದೇ ಕಂಡೀಷನ್ ನ ಚೆಕ್ ಮಾಡ್ತಾ ಇದೀವಿ. ಅದೇ ಬೇರೆ ಬೇರೆ ಕಂಡೀಷನ್ಸ್ ಇದ್ರೆ 2, 3, 4, 5 ಆತರ ಮಲ್ಟಿಪಲ್ ಕಂಡೀಷನ್ಸ್ ಇದ್ರೆ ಅದನ್ನ ಹೇಗಪ್ಪ ಇವ್ಯಾಲ್ಯೂಯೇಟ್ ಮಾಡೋದು? ಇಫ್ ಎಲ್ಸ್ ಇಂದ ಅಂತೂ ಆಗೋದಿಲ್ಲ, ಯಾಕಂದ್ರೆ ಎಲ್ಸ್ ಯಾವತ್ತೇ ಇದ್ರು ಯಾವ ಕಂಡೀಷನ್ ತಗೊಳ್ಳೋದಿಲ್ಲ. ಡಿಫಾಲ್ಟ್ ಬಾಡಿದು ಎಲ್ಸ್ ಯಾವತ್ತು ಇದೇ ತರ ಇರ್ಬೇಕು. ಓಕೆ, ದೇರ್ ಇಸ್ ನೋ ಎಲ್ಸ್ ವಿತೌಟ್ ಅನ್ ಇಫ್ ಅಂತಾರೆ. ಅಂದ್ರೆ ಈ ಎಲ್ಸ್ ಇರಬೇಕು ಅಂದ್ರೆ ನಮ್ಗೆ ಒಂದು ಇಫ್ ಬಾಡಿ ಇರಬೇಕು. ಎಲ್ಸ್ ಯಾವತ್ತು ನಮ್ಗೊಂದು ಕಂಡೀಷನ್ನೇ ತಗೊಳ್ಳೋದಿಲ್ಲ. ಇಲ್ಲಿ ಇಫ್ ಒಂದೇ ಕಂಡೀಷನ್ ನ ಎವ್ಯಾಲ್ಯೂಯೇಟ್ ಮಾಡುತ್ತೆ. ಇಲ್ಲಿ ಇನ್ನೊಂದು ಕಂಡೀಷನ್ ಇಡ್ಬೋದಾ? ಮಲ್ಟಿಪಲ್ ಕಂಡೀಷನ್ಸ್ ಇಡಬೇಕು ನಾನು. ಅದನ್ನ ಹೇಗ್ ಮಾಡೋದು? ಅದನ್ನ ನಾನು ಇಫ್ ಎಲ್ಸ್ ಇಂದ ಮಾಡಕ್ಕಾಗಲ್ಲ. ಅದನ್ನ ನಾವು ಮಾಡ್ಬೇಕು ಅಂದ್ರೆ ನಮ್ಗೆ ಇಫ್ ಎಲ್ಸ್ ಇಫ್ ಬೇಕು, ಇಲ್ಲ ನಮ್ಗೆ ನೆಸ್ಟೆಡ್ ಇಫ್ ಅನ್ನೋ ಒಂದು ಕಾನ್ಸೆಪ್ಟ್ ಬೇಕು. ಅದೇ ಹೇಗೆ ಮಾಡೋದು, ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ಮುಂದಿನ ವಿಡಿಯೋಲಿ ತಿಳ್ಕೊಳ್ಳೋಣ.